नमस्कार. विचारांचा तारा न्यूज चॅनेलमध्ये तुम्हा सर्वांचे सहर्ष स्वागत. मनुष्य जन्म सार्थक होण्यासाठी दीक्षा महत्त्वाची. रेवणसिद्धेश्वर महास्वामी. मनुष्य जन्म हा श्रेष्ठ जन्म आहे. मनुष्य जन्माला यायचे झाल्यास 84 लक्ष योनी फिरून यावे लागते. तेव्हा आपण मनुष्य आहे हे लक्षात घेऊन भगवंताची आराधना करावी. भगवंताला आपल्याकडून कशाचीही अपेक्षा नसते. तो भावाचा भुकेला असतो. हा मनुष्य जन्म सार्थक होण्यासाठी दीक्षा महत्त्वाची आहे असे मत कब्बूर येथील गौरीशंकर मठाचे परमपूज्य रेवणसिद्धेश्वर महास्वामीजी यांनी व्यक्त केले. कुन्नूर येथे तावदारेवाड्यात शंभू महादेव मंदिरात आयोजित महाशिवरात्री उत्सवाच्या निमित्ताने सुरू असलेल्या प्रवचनमालेत 4थ्या दिवशीच्या प्रवचन सेवेत आशीर्वचनपर बोलताना रेवणसिद्धेश्वर महास्वामीजींनी वरील मत व्यक्त केले. पुढे बोलताना ते म्हणाले की प्रत्येक सण उत्सव दिवसा साजरे होतात, मात्र रात्री साजरा होणारा उत्सव म्हणजे महाशिवरात्री होय. शंभू महादेवाला प्रसन्न करून त्याच्याशी भाऊ पार्वतीने केला तो दिवस म्हणजे महाशिवरात्री होय. यावरून एवढेच म्हणावे लागेल की भगवंताला प्रसन्न करून घेण्यासाठी निश्चिम भक्ती आहे. शिव परमात्मा हा सत्यम शिवम सुंदरम असा असून बसवन देव सांगतात की तुम्ही स्वर्ग व नरकाच्या मध्ये आहात, तेव्हा कर्म चांगले करा. धर्म म्हणजे सर्वजण गोडी गुलाबीने राहून माया ममतेने वागणे, आडलेल्याला मदत करणे याला धर्म म्हणतात. दान धर्म जेवढे कराल तेवढी तुमच्या पुण्याची ठेव वाढत जाईल. त्यासाठी गुरु करून घेणे गरजेचे आहे. जीवन सुखमय होण्यासाठी गुरुदीक्षा करून घेतली पाहिजे. देवस्थान ही बाह्य व अंतरंग शुद्ध करण्यासाठी असतात, देह पवित्र करण्यासाठी असतात आणि ते काम तावदारी परिवार या महाशिवरात्री उत्सवाच्या माध्यमातून करत आहे याचे समाधान वाटत असल्याचे सांगून शुभेच्छा व्यक्त केल्या. प्रारंभी शंभू महादेवाचे स्वामीजींनी दर्शन घेतल्यानंतर त्यांची पादपूजा करून सत्कार करण्यात आला. या प्रवचन सेवेचा लाभ घेण्यासाठी पुरुष, महिला व आबालवृद्ध भाविक मोठ्या संख्येने उपस्थित होते. मित्र, विचारांचा तारा न्यूज चॅनेलला सबस्क्राईब करून लाईक करून शेअर करायची विनंती करतो आणि इथेच थांबतो. धन्यवाद. विचारांचा तारा न्यूजसाठी कुन्नूरहून ಸಂಭ್ರಮದಿಂದ ಅನೇಕ ಪರಮ ಪೂಜ್ಯರನ್ನು ಬರಮಾಡಿಕೊಂಡು ಇಲ್ಲಿ ಜ್ಞಾನ ದಾಸೋಹ ಅನ್ನ ದಾಸೋಹವನ್ನು ಮಾಡುತ್ತಿರುವ ಕಾರ್ಯಕ್ಕೆ ಮೊಟ್ಟ ಮೊದಲಿಗೆ ತಾವದಾರೆ ಕುಟುಂಬಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟೋ ಮೂಲಕ ಮುಂದೆ ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ, ಮುಂದೆ ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಮಹಾವೈರಾಗ್ಯ ನಿಧಿಯಾದಂತ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ತಿಳಿಯಪಡಿಸ್ತಾ ಇದ್ದಾಳೆ. ನಾವು ಹೇಳೋದು ಗೊತ್ತಾಗ್ತಾ ಇದ್ರಿ? ನಿಮಗೆ ಗೊತ್ತಾಗಾಯ್ತ್ರಿ? ಪುಣ್ಯ ಪ್ರಕ್ಷೀಣೆ ಪಾಪ ಪಂಜರೆ ಶುದ್ಧಾಂತ ಕರ್ಣೋ ದೇಹಿ ಪಿಂಡ ಶಬ್ದೇನ ಗೀಯತೆ, ಪಿಂಡ ಶಬ್ದೇನ ಗೀಯತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮನುಷ್ಯ ಜೀವನಕ್ಕೆ ನಾವು ಬರಬೇಕಾದ್ರೆ ಒಂದಲ್ಲ, ಎರಡಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯೊಳಗೆ ನಾವು ಹುಟ್ಟೋದು ಸಾವುದು, ಹುಟ್ಟೋದು ಸಾಯಿ ಸತ್ತು ಬಂದಿದ್ದೇವೆ. ಶವರಾತ್ರಿಗಳಾಗ್ತೇವೆ. ಯಾವ ರಾತ್ರಿ ಆಗ್ತೇವ್ರಿ? ಶವರಾತ್ರಿಗಳು. ಶವರಾತ್ರಿ ಅಂದ್ರೆ ಹೆಂಗ್ರಿ? ಶವ ಅಂದ್ರೆ ಏನು? ನಾವು ರಾತ್ರಿಯಿಂದ ಆಚರಿಸ್ತಾ ಇದ್ದೇವೆ. ಶಿವಪುರಾಣದಲ್ಲಿ ಅನೇಕ ಕಥೆಗಳು ಬರ್ತಾ ಇದ್ದೇವೆ. ಶಿವ ಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಶಿವರಾತ್ರಿಯ ದಿನವನ್ನು ಆಚರಿಸಲಿಕ್ಕೆ ಒಂದು ಮುಖ್ಯ ಕಾರಣ ಏನಂದ್ರೆ ಸಮುದ್ರನ ಮಂಥನ ನಡೀತಾ ಇರ್ತದೆ. ಸಮುದ್ರ ಮಂಥನ ಮಾಡುವ ಕಾಲದಲ್ಲಿ ದೇವತೆಗಳು ಆದಿಶೇಷನನ್ನು ಬಾಲದ ಕಡೆ ಹಿಡಿದಿರ್ತಾರೆ. ರಾಕ್ಷಸರು ಮುಖದ ಕಡೆಗೆ ಆದಿಶೇಷನ ಮುಖವನ್ನು ಹಿಡಿದು ಮಂಥನವನ್ನು ಮಾಡ್ತಾ ಇರ್ತಾರೆ. ಮಂಥನ ಮಾಡಿ 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 ಮಾಡುತ್ತಿರುವಾಗ ಹಾಲಾಹಲವಾದಂತ ವಿಷವು ಬರ್ತಾ ಇದೆ. ಆ ವಿಷವು ಭೂಮಿ ಮೇಲೆ ಬೀಳಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಭೂಮಿ ಮೇಲೆ ಬೀಳಲಿಕ್ಕೆ ಪ್ರಾರಂಭ ಆದ್ರೆ ಅದು ಕಾಲಕೂಟವಾದಂತ ವಿಷ.
ಒಂದೊಂದು ಹನಿ ಭೂಮಿ ಮೇಲೆ ಬಿದ್ದರೆ ಆ ಜಗತ್ತನೇ ಪ್ರಳಯ ಆಗುವಷ್ಟು ಆ ಹಾಲಾಹಲ ವಿಷವು ಭೂಮಿ ಮೇಲೆ ಬೀಳ್ತಾ ಇರ್ತದೆ. ಇದನ್ನು ನೋಡಿದಂತ ದೇವತೆಗಳು ಶಿವನನ್ನು ಸ್ಮರಣೆ ಮಾಡ್ತಾರೆ. ಏನ್ ಮಾಡ್ತಾರೆ? ಶಿವನನ್ನು ಸ್ಮರಣೆ ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ, ಭಜನೆಯನ್ನು ಮಾಡ್ತಾರೆ. ಆಗ ಭಗವಂತ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಶಿವ ಪ್ರತ್ಯಕ್ಷ ಆಗಿ ಆ ಸಮಸ್ಯೆಯನ್ನು ತಿಳಿದುಕೊಂಡು ಮೊದಲೇ ಬೋಳಾಶಂಕರ, ಬೇಡದ್ದನ್ನು ನೀಡುವಂತ ಬೋಳಾಶಂಕರ ಮಹಾದೇವ, ಹಿಂದೆ ಮುಂದೆ ನೋಡ್ದೇನೆ ವರವನ್ನು ಕೊಡುವಂತವನು ದೇವರು ಯಾರಂದ್ರೆ ಅದು ಬೋಳಾಶಂಕರ ಮಹಾದೇವ. ಜಗಾಡ್ತಾ ಇರ್ತಾರೆ, ಬ್ರಹ್ಮ ಮತ್ತು ವಿಷ್ಣು ಜಗಾಡ್ತಾ ಇರ್ತಾರೆ. ಎದುರು ಸಲುವಾಗಿ ಅಂದ್ರೆ ಬ್ರಹ್ಮ ನಾ ಹೆಚ್ಚ ಅಂತ ಹೇಳಿ ಬ್ರಹ್ಮ ಜಗಾಡ್ತಿರ್ತಾನೆ, ವಿಷ್ಣು ನಾ ಹೆಚ್ಚ ಅಂತ ಹೇಳಿ ವಿಷ್ಣು ಜಗಾಡ್ತಿರ್ತಾನೆ. ಆಗ ಆ ಪರಮಾತ್ಮ ಜ್ಯೋತಿರ್ಲಿಂಗದಲ್ಲಿ ಪ್ರಕಟನಾಗಿ ಯಾವ ದಿನ ಪ್ರಕಟನ ಆಗ್ತಾನೆ ಅಂದ್ರೆ ಪರಮಾತ್ಮ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿಯಂದು ಭಗವಂತ ಪರಮಾತ್ಮ ಜ್ಯೋತಿರ್ಲಿಂಗದ ಸ್ವರೂಪದಲ್ಲಿ ಪ್ರಕಟನಾಗ್ತಾನೆ. ಪ್ರಕಟನಾಗಿ ಬ್ರಹ್ಮ ವಿಷ್ಣುಗೆ ಹೇಳ್ತಾನೆ, ಅವನು ನೀನು ನಾ ಹೆಚ್ಚು ನೀ ಹೆಚ್ಚು ಅಂತ ಜಗಳಾಡಕ್ ಹೋಗ್ಬೇಡ್ರಿ. ಯಾರು ನನ್ನ ಆದಿ ಅಂತ್ಯವನ್ನು ನೋಡ್ಕೊಂಡು ಬರ್ತೀರಿ ಅವರು ಶ್ರೇಷ್ಠ ಅಂತ ಹೇಳಿ ಶಿವ ಹೇಳ್ತಾನೆ. ಯಾರು ನನ್ನ ಆದಿಯನ್ನು ಅಂತ್ಯವನ್ನು ನೋಡ್ಕೊಂಡು ಬರ್ತೀರಲ್ಲ ಆಗ ನೀವು ಶ್ರೇಷ್ಠ ಅಂತ ಹೇಳಿ ಶಿವ ಹೇಳ್ತಾನೆ. ಬ್ರಹ್ಮನು ಸುತ್ತ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ, ವಿಷ್ಣುನು ಸುತ್ತ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬ್ರಹ್ಮನು ವರಹ ರೂಪಿಯಿಂದ, ವಿಷ್ಣು ಹಂಸ ರೂಪಿಯ ಪಕ್ಷಿಯಲ್ಲಿ ತಿರುಗಾಡಿ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಷ್ಟೋ ಸುತ್ತ ಹಾಕಿದ್ರು, ಜಗತ್ತನ್ನು ಎಷ್ಟೋ ಸುತ್ತ ಹಾಕಿದ್ರು ಕೂಡ ಆ ಭಗವಂತನ ಆದಿ ಅಂತ್ಯ ಅವ್ರಿಗೆ ಕಾಣಿಸಲಿಲ್ಲ. ದೇನುಗೂ ಕೂಡ ಶಾಪವನ್ನು ಕೊಡ್ತಾನೆ. ನೀನು ಸುಳ್ಳನ್ನು ಹೇಳಿದ ಕಾರಣ ನಿನ್ನ ಮುಖವನ್ನು ಪೂಜೆ ಮಾಡಬಾರದು, ನಿನ್ನ ಬಾಲನ್ನು ಪೂಜೆ ಮಾಡಬೇಕು ಜಗತ್ತಿನಲ್ಲಿ ಅಂತ ಹೇಳಿ ಭಗವಂತ ವರವನ್ನು ನೀಡ್ತಾನೆ. ವಿಷ್ಣುವನು ಸತ್ಯವ ಹೇಳಿದ ಕಾರಣ ನನ್ನ ಹಾಗೆ ಜಗತ್ತಿನಲ್ಲಿ ನಿನ್ನ ಪೂಜೆಗೊಳ್ಳಲಿ ಅಂತ ಹೇಳಿ ಆ ವಿಷ್ಣುವಿಗೆ ವರವನ್ನು ಕೊಡ್ತಾನೆ. ಆದ ಕಾರಣ ಭೂಲೋಕದಲ್ಲಿ ಬ್ರಹ್ಮ ದೇವಾಲಯಗಳಿಲ್ರಿ. ಎಲ್ಲದಾವನ್ರಿ? ಬ್ರಹ್ಮ ದೇವಾಲಯಗಳಿಲ್ಲ. ಎಲ್ಲದವ್ರಿ? ನೀವು ಪ್ರತಿಯೊಂದು ಊರು ಗ್ರಾಮಕ್ಕೆ ಮೊದಲು ಪ್ರವೇಶ ಮಾಡ್ತಿರಲ್ಲ, ಪ್ರವೇಶ ಮಾಡುವಾಗ ಒಂದು ಕಲ್ಲು ಇರ್ತದೆ ನೋಡ್ರಿ, ಬೋರ್ಗಲ್. ಬೋರ್ಗಲ್ ಅದು ಯಾವ್ದಂದ್ರಿ? ಬ್ರಹ್ಮನ ಪ್ರತೀಕ. ನೀವು ದೇವರುಗಳಿಗೆ ಅಭಿಷೇಕವನ್ನು ಮಾಡ್ತೀರಿ, ದೇವರುಗಳಿಗೆ ಅಭಿಷೇಕವನ್ನು ಮಾಡ್ತೀರಿ ಗುಡಿಗಳಿಗೆ ಹೋಗಿ. ಆದರೆ ಈ ಬ್ರಹ್ಮನಿಗೆ, ಈ ಬೋರ್ಗಲ್ಲಿಗೆ ಯಾವಾಗ ಅಭಿಷೇಕ ಮಾಡ್ತೀರಿ ಅಂದ್ರೆ ನೀವು ದನಗಳ ಎದಾಗ ಆಗ ಹೋಗಿ ಅಂತ ನೀವು ಅಭಿಷೇಕ ಮಾಡ್ತೀರಿ. ನೀವು ಊರು ಪ್ರವೇಶ ಮಾಡಬೇಕಾದ್ರೆ ಬೋರ್ಗಲ್ಲವನ್ನು ತಿಳ್ಕೊಂಡು ಬರ್ತೀರಿ ನೀವು. ಅದು ಯಾರ ಶಾಪ ಅಂದ್ರೆ ಅದು ಶಿವನ ಶಾಪ.